ಜೈ ಶ್ರೀರಾಮ್, ಜೈ ಗೋಮಾತಾ, ಜೈ ಅಖಂಡ ಹಿಂದೂ ರಾಷ್ಟ್ರ. ಒಂದು ಸ್ವಲ್ಪ ಜನ ಅಲ್ಲಿತಿರಲ್ಲ ರೀ, ಏನಂತಂತ ಒಂದು ದೇವರಿಲ್ಲ, ಆ ದೇವ್ರ ಗುಡಿಲ್ಲ, ಶ್ರೀರಾಮ್ ಇಲ್ಲ, ಅವ್ರಿಲ್ಲ, ಸಬೂತ್ ಕೊಡ್ರಿ ನಮಗೆ, ಅದು ಕೊಡ್ರಿ ನಮಗೆ, ಪ್ರೂಫ್ ಮಾಡ್ರಿ ಅಂತ ಅಲ್ತಾರಲ್ಲ. ಅದು ಪ್ರೂಫ್ ಏನಪ್ಪ ಅಂತಂದ್ರಲ್ಲ, ಒಂದು ವಿಡಿಯೋ ಮಾಡ್ತೀನಿ, ಮೆನ್ಷನ್ ಅದು ನೋಡ್ರಿ ನೀವು. ಪುರಿ ಜಗನ್ನಾಥ್ ಅಂತ ಒಂದು ಹೆಸರು ಕೇಳ್ಬೋದು ನೀವು. ಪುರಿ ಜಗನ್ನಾಥ ಇಡೀ ಜಗತ್ತನ ದೇವರು, ಪುರಿ ಜಗನ್ನಾಥ್ ಅಂತ. ಒಂದು ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದ್ದಲ್ಲಿ ಏನಪ್ಪ ಅಂತಂದ್ರೆ, ಅಸ್ಸಾಂದ ಒಬ್ಬರು ಒಂದು ದಾಂಪತ್ಯ ಅದ. ಅವ್ರ ಮಗ ನೋಡಿ ಅವ್ರಿಗೆ ಎಷ್ಟು 3-4 ತಿಂಗಳು ಅವ್ನಿಗೆ ಆರಾಮಿದ್ದಿಲ್ಲ ಅಂತ. ಆರಾಮಂತಂದವ್ರು ಪೂರ ಬೇವಶಾಗಿ ಅಂತ ತಿಳ್ಕೊರಿ. ಒಂದು ಮೂರ್ನಾಲ್ಕು ದಿನ ಬೇವಶಾಗಿನು. ಮತ್ತು ಡಾಕ್ಟರು ವೈದ್ಯರು ಅವ್ರಿಗೆ ಏನಂತ ಅಂದಿರೋ ಕಿ ನಿಮ್ಮ ಮಗ ಸತ್ಯ ನಾನು ತೊಗೊಂಡು ಹೋರಿ, ಇದು ಇನ್ನೂ ಮಾಡ್ಲಿಕ್ಕಾಗಲ್ಲ ಅಂತ ಅಂದಿರೋ ಅವನಿಗೆ. ಅವ ಲಾಸ್ಟಿಗೆ ಹಾರ ಮಾನಸಿಲ್ರಿ ಮನುಷ್ಯ. ಅವು ಹಾರ ಮಾನಸಿಲ್ಲ. ಮತ್ತು ಡೈರೆಕ್ಟ್ಲಿ ಹೋಗಿ ಜಗನ್ನಾಥ್ ಪುರಿ ದೇವರ ಬಳಿ ಹೋಗಿ ಅವ್ರ ಪಾದದಲ್ಲಿ ಇಕ್ದಿ ಅಲ್ಲಿ ದೇವರ ಮೇಲೆ ಒಂದು ಮಾತು ಅಂದನು. ಏನಪ್ಪ ಅಂತಂದ್ರೆ, ದೇವ್ರೇ ನನಗೆ ಯಾರೂ ಇಲ್ಲ, ನನಗೆ ನೀನೇ, ನನ್ನ ಮಗನಿಗ ನೀನೇ ಬದುಕಬೇಕು, ನನ್ನ ಮಗನಿಗ ನೀನೇ ಎಲ್ಲ ಇದ್ದಿ, ತಂದೆ ತಾಯಿ ಎಲ್ಲ ನೀನೇ ಇದ್ದಿ ಅಂತ ಅಲ್ಲಿ ಜಸ್ಟ್ ಹಿಂಗಲ್ಲಿ ಆರತಿ ಹೇಳ್ತಿತ್ತು ಅಂತ. ಆ ಜಗನ್ನಾಥಪುರಿ ದೇವ್ರದ್ದು ಆರತಿ ಹೇಳ್ತಿತ್ತು. ಆ ಚರಣ ಅಮೃತ ತಗೊಂಡು ಸ್ವಲ್ಪ ಆ ಹುಡುಗಂದು ಬಾಯ್ದಾಗ ಸ್ವಲ್ಪ ಅದು ಹಾಕಿದ್ಮೇಲೆ ಆ ಚಮತ್ಕಾರ ನೋಡಿ ದೇವ್ರದು. ಆ ಚಮತ್ಕಾರ ಏನಪ್ಪ ಅಂತಂದ್ರೆ, ಆ ಕೂಸ ಏನು ಮಗೋದಲ್ಲ ಅದು ತಕ್ಷಣವೇ ಹಲ್ಚಲ್ ಮಾಡ್ತಿತ್ತು. ಮತ್ತು ತಕ್ಷಣವೇ ಹಿಂಗೆ ತಂದ ಅದು. ಮತ್ತು ವೆಂಟಿಲೇಟರ್ ಇತ್ತು, ಅದಕ್ಕೆ ಮಾಸ್ ಬಿತ್ತು. ಅದ್ರ ಸಲಕ ಅದಕ್ಕೆ ನೋಡ್ದಂದ್ರೆ ಜಿಂದಾಯ್ತು ಪಾರದು. ಇದು ಅಂತಾರ್ರಿ ನಮ್ಮ ದೇವರ ಮಹಿಮೆ. ಜೈ ಶ್ರೀರಾಮ್, ಜೈ ಅಖಂಡ ಹಿಂದೂ ರಾಷ್ಟ್ರ, ಜೈ ಗೌ ಮಾತಾ.